दहजमहममेजं ध्येजमम्नाजगेयं सदजमसदजेजं श्रीसहाजं भजेजम् अञ्जनासूनुसान्निध्यात् विजयेन विराजितम् अजितप्रीतिजनकं भजेऽहं विजयध्वजम् तपस्वाध्यायशुश्रूषा कृष्णपूजारतं मुनिम् विश्वेशमिष्टदं वन्दे परिम्राट् चक्रवर्तिनम् श्रीगुरुभ्यो नमः। हरिः ओम्। जन्माद्यस्य यतोऽन्वजादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरजः तेजो वारिमृतां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। ॐ स्वस्त्यस्तु सताम् अशेष सम्मङ्गलानि भवन्तु। सम्यक् श्लोकैकश्रवणपठनमात्रेण वक्तुश्च श्रोतॄणां निखिल कलिकृतकल्मष अपनोदनपटुतरे श्रीमद्भागवते महापुराणे तृतीयस्कन्धे नवमाध्याये अद्य कथानुवादे सति किञ्चित् पूर्वकथानुवादः। ಇದುವರೆಗೆ ಮೈತ್ರೇಯರು ತಮಗೆ ಯಾರು ಉಪದೇಶ ಕೊಟ್ರು, ತಮ್ಮ ಗುರು ಪರಂಪರೆ ಹೇಗೆ, ಇದ್ರ ಬಗ್ಗೆ ಎಲ್ಲ ತಿಳಿಸ್ತಾ ಬಂದ್ರು. ಕೊನೆಯಲ್ಲಿ ಪರಾಶರರ ಬಗ್ಗೆ ಹೇಳಿದ್ರು. ಪರಾಶರರು ಮೊದಲನೇ ಪುರಾಣ ಭಕ್ತ ಅಂತ ಪ್ರಸಿದ್ಧ. ಅಂದ್ರೆ ಅವರಿಂದಲೇ ಈ ಪುರಾಣ ಪ್ರಪಂಚ ಪ್ರಸಿದ್ಧಿಗೆ ಬಂತು. ಸಕಲ ಪುರಾಣಗಳನ್ನ, ಇತಿಹಾಸವನ್ನ ಹೇಳಿದ ಮೊದಲನೇ ಮಹಾನುಭಾವರು. ಆ ರೀತಿ ಪ್ರಸಿದ್ಧಿ ಅವ್ರಿಗೆ ಬಂದಿದೆ. ವಸ್ತುತಃ ಅವರ ಹಿಂದೆ ಅವ್ರಿಗೂ ಗುರುಗಳಿದ್ರು, ಉಪದೇಶ ಕೊಟ್ಟರು. ಆದ್ರೆ ಲೋಕದಲ್ಲಿ ಒಂದು ಪ್ರಸಿದ್ಧಿ ಬಂತು ಪರಾಶರರು, ಆಮೇಲೆ ನಂತರ ವೇದವ್ಯಾಸರು, ಹೀಗೆ ಪ್ರಸಿದ್ಧಿ ಬಂದಿದೆ. ಇದಕ್ಕೇನ್ ಕಾರಣ ಅಂದ್ರೆ ಪುಲಸ್ತ್ಯರ ಅನುಗ್ರಹ ಆಯಿತು. ಯಾರಿಗೆ? ಪರಾಶರರಿಗೆ ಅಂತ ಬಂತು. ಇದ್ರ ಬಗ್ಗೆ ಇಲ್ಲಿ ಟಿಪ್ಪಣಿಯಲ್ಲಿ ಒಂದು 3-4 ಲೈನಲ್ಲಿ ಆ ಕಥೆಯನ್ನ ಕೊಟ್ಟಿದ್ದಾರೆ. ನಂತರ ಈ PDF ನಲ್ಲಿ ಗಮನಿಸಬಹುದು, ವಿಷ್ಣು ಪುರಾಣದಲ್ಲಿ ಬಂದ ಸಮಗ್ರ ಘಟನೆಯನ್ನ ವರ್ಣನೆ ಮಾಡಿದ್ದಾರೆ. ಅದೇನಿದೆ ಆ ಭಾಗವನ್ನ ನೋಡೋಣ. ಇರೋ ಆಖ್ಯಾಯಿಕೆ ಏನು, ಕಥೆ ಏನು ಅಂದ್ರೆ, ಪರಾಶರರ ತಂದೆ ಶಕ್ತಿ ಮಹರ್ಷಿ, ಶಕ್ತಿಯ ತಂದೆ ವಸಿಷ್ಠರು, ತಾತ ಪರಾಶರಿಗೆ. ಶಕ್ತಿಯನ್ನ ಒಬ್ಬ ರಾಕ್ಷಸ ತಾನು ಭಕ್ಷಣೆ ಮಾಡ್ಬಿಡ್ತಾನೆ. ವಸಿಷ್ಠರಿಗೆ ತುಂಬಾ ದುಃಖ ಆಗ್ಬಿಡ್ತಾರೆ, ಮಗನ ಕಳ್ಕೊಂಡ್ಬಿಡ್ತಾರೆ ಒಬ್ಬ ರಾಕ್ಷಸನಿಂದ. ಅವಾಗ ಪರಾಶರರಿಗೆ ಕೋಪ ಬಂತು, ತನ್ನ ತಂದೆ ಇಲ್ವಲ್ಲ, ಒಬ್ಬ ರಾಕ್ಷಸ ತಿಂದ್ಬಿಟ್ನಲ್ಲ. ಆಗ ಎಲ್ಲಾ ರಾಕ್ಷಸರನ್ನ ಸಂಹಾರ ಮಾಡ್ಲಿಕ್ಕೆ ಅಂತ ಒಂದು ಯಜ್ಞ ಮಾಡ್ತಾರೆ. ಆ ಯಜ್ಞದಲ್ಲಿ ಎಲ್ಲಾ ರಾಕ್ಷಸರನ್ನ ಬಲಿ ಕೊಟ್ಬಿಡ್ತಾರೆ. ಅದಕ್ಕೋಸ್ಕರ ಯಜ್ಞ ಮಾಡಿತ್ತು, ಎಲ್ಲಾ ರಾಕ್ಷಸರ ಸಂಹಾರ ಆಗ್ಲಿ ಅಂತ. ವಸಿಷ್ಠರೇ ಬಂದು ತಡೀತಾರೆ. ತಡೆದ ಮೇಲೆ ಆಯ್ತು ಅಂತ ವಸಿಷ್ಠರ ಮಾತಿಗೆ ಗೌರವ ಕೊಟ್ಟು ನಿಲ್ಲಿಸ್ತಾರೆ. ನಿಲ್ಲಿಸಿದಾಗ ಈ ಕಡೆ ಪುಲಸ್ತ್ಯರು ತಮ್ಮ ಸಂತತಿ ಉಳಿಯಿತು ಅಂತ ಸಂತೋಷದಿಂದ ಬರ್ತಾರೆ. ಬಂದು ಪರಾಶರರಿಗೆ ಹೇಳ್ತಾರೆ, ನಿಮಗೊಂದು ವರ ಕೊಡ್ತೀನಿ ನಾನು. ಏನಂದ್ರೆ, ಇನ್ನು ಮುಂದೆ ಪುರಾಣ ವಕ್ತಾ ಭವಿಷ್ಯಸಿ, ಪುರಾಣ ಹೇಳೋರಾಗ್ತೀರಿ ನೀವು, ಪ್ರಸಿದ್ಧಿಗೆ ಬರ್ತೀರಿ ಅಂತ ವರವನ್ನ ಕೊಟ್ರು. ಇದನ್ನೆಲ್ಲ ಸೂಚನೆ ಮಾಡ್ಲಿಕ್ಕೆ ಭಾಗವತದ ಈ 9ನೇ ಪದ್ಯದಲ್ಲಿ ಪುಲಸ್ತ್ಯೇನ ಉಕ್ತಃ ಮುನಿ ಅಂತ ಹೇಳಿದ್ದಾರೆ. ಪುಲಸ್ತ್ಯರಿಂದ ಹೇಳಿಸಲ್ಪಟ್ಟಂತಹ ಯಾವ ಮಾತಿದೆ ಅಂದ್ರೆ, ವಸಿಷ್ಠರ ಒಂದು ಪ್ರಚೋದನೆಯಿಂದಾಗಿ ಪರಾಶರ ಇದು ಪುಲಸ್ತ್ಯರು ಹೇಳೋ ಹಾಗಾಯ್ತು. ಆ ಪುಲಸ್ತ್ಯರು ಏನ್ ಹೇಳಿದ್ರು ಆ ಮಾತು, ಅಂಥ ಮಾತನ್ನ ಪರಾಶರರು ಸರಿಯಾಗಿ ಪಡ್ಕೊಂಡ್ರು. ಅದೇನರ್ಥ, ಮುಂದೆ ಪುರಾಣವನ್ನ ಹೇಳಿ ಪ್ರಸಿದ್ಧರಾದ್ರು ಅಂತ. ಅದಕ್ಕೆ ಆದ್ಯಂ ಪುರಾಣಂ, ಅದ್ರಲ್ಲಿ ಮೊದಲನೇ ಪುರಾಣ ಶ್ರೇಷ್ಠ ಭಾಗವತ. ಆ ಭಾಗವತವನ್ನ ನನಗೆ ಉಪದೇಶ ಮಾಡಿದ್ರು ಅಂತ ಮುಂದಕ್ಕೆ ಮೈತ್ರೇಯರು ಅದರ ಬಗ್ಗೆ ತಿಳಿಸಿದ್ರು. ಈ ಭಾಗವನ್ನ ವಿಷ್ಣು ಪುರಾಣದಲ್ಲಿ ಪ್ರಥಮಾಂಶ 1ನೇ ಅಧ್ಯಾಯ, ಅದರಲ್ಲಿ ಬಂದ ಭಾಗ. ಅದು ಸಂಸ್ಕೃತ ಮೂಲ ಶ್ಲೋಕಗಳನ್ನ ಕೊಟ್ಟಿದ್ದಾರೆ. ಅದರ
ಅರ್ಥ ಎಷ್ಟು ಬೇಕೋ ಅದನ್ನ ಹೇಳ್ತೇನೆ. ಸೂತ ಪುರಾಣಿಕರು ಹೇಳ್ತಾರೆ ಶೌನಕರಿಗೆ, ಪರಾಶರ ಮುನಿಗಳು ಬೆಳಗಿನ ಜಾವ ಏನ್ ಮಾಡ್ಬೇಕು, ಹಗಲು ಹೊತ್ತಿನಲ್ಲಿ ಆ ಎಲ್ಲ ತಮ್ಮ ಪ್ರತಿನಿತ್ಯ ಆನ್ಹಿಕ ಇರಿದೆ ಆನ್ಹಿಕವನ್ನೆಲ್ಲ ಮುಗಿಸ್ಕೊಡ್ತಾರೆ. ಮುಗಿಸ್ಕೊಂಡಾಗಿದೆ, ಮೈತ್ರೇಯರು ಹತ್ರಕ್ಕೆ ಬಂದು ನಮಸ್ಕಾರ ಮಾಡ್ತಾರೆ. ಮಾಡಿ ಪರಾಶರರ ಬಗ್ಗೆ, ಗುರುಗಳ ಬಗ್ಗೆ ಶಿಷ್ಯರಾದ ಮೈತ್ರೇಯರು ಹೇಳ್ತಾರೆ, ನಿಮ್ಮಿಂದ ಗುರುಗಳೇ ನಾನು ವೇದವನ್ನ ಓದ್ದೆ, ಎಲ್ಲವನ್ನ ಎಲ್ಲಾ ಶಾಸ್ತ್ರಗಳ ಅಧ್ಯಯನ ಮಾಡಿದೆ, ಧರ್ಮಶಾಸ್ತ್ರಗಳನ್ನ ಕ್ರಮವಾಗಿ ತಿಳ್ಕೊಂಡೆ. ನಿಮ್ಮ ಅನುಗ್ರಹ ಇಲ್ಲದೆ ಹೋಗಿದ್ರೆ ನಾನು ಇವತ್ತು ಇಷ್ಟು ಆರಾಮಾಗಿ ಪುರಾಣವನ್ನ ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ ಅಂತ ವಿದ್ಯೆಯನ್ನ ಉಪದೇಶ ಮಾಡಿದ ಗುರುಗಳನ್ನ ಹೊಗಳ್ತಾರೆ. ನಾನಿವತ್ತು ಅಕೃತ ಶ್ರಮಂ ಅಂತಾರೆ, ಶ್ರಮ ಇಲ್ಲ ನನಗೆ, ಅನಾಯಾಸವಾಗಿ ನಾನೆಲ್ಲ ಪುರಾಣಗಳನ್ನು ಹೇಳ್ತೀನಿ ಅಂತ ಮೈತ್ರೇಯರು ಹೇಳ್ತಾರೆ. ಯಾಕೆ ಅಂದ್ರೆ ಪರಾಶರರ ಉಪದೇಶ ಆಗಿತ್ತು, ಅವ್ರ ಹತ್ರ ಪಾಠ ಕಲ್ತವ್ರು. ಪುರಾಣ ಹೇಳೋದಂದ್ರೆ ಸುಲಭನ ಅಲ್ಲ, ಎಷ್ಟೆಷ್ಟು ಸಾವಿರಾರು ಶ್ಲೋಕಗಳಿದೆ, ಅದನ್ನೆಲ್ಲ ಹೀಗೆ ಹೇಳ್ಬೇಕು ಅಂತಂದ್ರೆ ನಿರರ್ಗಳವಾಗಿ ಎಷ್ಟು ಪಾಂಡಿತ್ಯ ಬೇಕು. ಅದು ಮೈತ್ರೇಯರಿಗಿತ್ತು. ಅದಕ್ಕೆ ತಮ್ಮ ಗುರುಗಳ ಆ ಅನುಗ್ರಹವನ್ನ ಸ್ಮರಣೆ ಮಾಡ್ಕೊಡ್ತಾ ಆಗ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ. ಯಾರ ಹತ್ರ? ಪರಾಶರ ಹತ್ರ. ನನಗೆ ಜಗತ್ತಿನ ಬಗ್ಗೆ ಬೇಕು, ಪ್ರಳಯ ಹೇಗಾಯ್ತು, ಈ ಸೃಷ್ಟಿ ಹೇಗಾಯ್ತು, ಹಿಂದೆ ಮುಂದೆ ಈಗ ಏನೇನು ಜಗತ್ತಿನ ಪರಿವರ್ತನೆ ಹೇಗೆ, ಹಿಂದೆ ಹೇಗೆ ಮುಂದೆ ಹೇಗೆ, ಅದೆಲ್ಲ ಬೇಕು. ಆಮೇಲೆ ಸೂರ್ಯಾದಿ ಗ್ರಹಗಳ ಬಗ್ಗೆ, ದೇವತಾದಿಗಳ ಬಗ್ಗೆ, ಚತುರ್ಯುಗಗಳ ಬಗ್ಗೆ, ಕಲ್ಪ ಅಂದ್ರೇನು, ಕಲ್ಪದ ವಿಭಾಗ ಹೇಳಿ, ವೇದ ಶಾಖೆಗಳ ಬಗ್ಗೆ ತಿಳಿಸ್ಕೊಡಿ, ಆಶ್ರಮ ವರ್ಣಾಶ್ರಮಗಳ ಬಗ್ಗೆ ಇದೆಲ್ಲ ನನಗೆ ತಿಳಿಸ್ಕೊಡಿ. ತ್ವತ್ತೋ ವಾಸಿಷ್ಠ ನಂದನ ಅಂತ ಕರೀತಾರೆ. ವಾಸಿಷ್ಠ ಅಂತಂದ್ರೆ ವಸಿಷ್ಠರ ಮಗ ಅಂದ್ರೆ ಶಕ್ತಿ ಮಹರ್ಷಿ, ಆ ಶಕ್ತಿಯ ಮಗ ಅಂದ್ರೆ ವಸಿಷ್ಠರ ಮೊಮ್ಮಗ ಯಾರು? ಪರಾಶರರು. ವಾಸಿಷ್ಠನಂದನ ಅಂತಂದ್ರೆ ಶಕ್ತಿಯ ಮಗ ಅಂತ ಅರ್ಥ. ಅಂತ ವಾಸಿಷ್ಠನಂದನರೇ ನನಗೆ ತಿಳಿಸ್ಕೊಡಿ, ನಮಸ್ಕಾರ ಮಾಡ್ತೀರಿ. ನನಗೆ ನಿಮ್ಮ ಪ್ರಸಾದದಿಂದ ನನ್ನ ಮನಸ್ಸಿನಲ್ಲಿ ಏನೇನು ಪ್ರಶ್ನೆಗಳು ಉದ್ಭವಿಸ್ತೋ ನಿಮ್ಮ ಮುಂದೆ ಅದನ್ನೆಲ್ಲ ನನಗೆ ತಿಳಿಸ್ಕೊಡಿ ಅಂತ ಇಷ್ಟು ಮೈತ್ರೇಯರು ಪರಾಶರರ ಬಳಿ ತಿಳಿಸ್ತಾರೆ. ಇದನ್ನೆಲ್ಲ ಯಾರು ಹೇಳ್ತಾ ಇದಾರೆ? ಸೂತ ಪುರಾಣಿಕರು ಶೌನಕರಿಗೆ ಹೇಳ್ತಾ ಇದಾರೆ. ಹೀಗೆಲ್ಲ ಆಯ್ತು, ಪರಾಶರರು ಕೂತಿದ್ರು, ಮೈತ್ರೇಯರು ಹೀಗ್ ಬಂದು ಕೇಳಿದ್ರಂತೆ ಅಂತ. ಸರಿ, ಇಷ್ಟ ಆಯ್ತು. ಪರಾಶರರು ಏನು ಹೇಳಲಿಕ್ಕೆ ಶುರು ಮಾಡ್ತಾರೆ, ಅವರೇ ತಮ್ಮ ಘಟನೆಯನ್ನು ಹೇಳ್ತಾರೆ. ಸಾಧು ಮೈತ್ರೇಯ ಧರ್ಮಜ್ಞ, ಹೌದೌದು ಬಹಳ ಸಾಧು, ಒಳ್ಳೆ ಪ್ರಶ್ನೆ. ನೀನು ನನಗೆ ಎಲ್ಲ ನೆನಪಿಸ್ಕೊಟ್ಟಿ, ಇವತ್ತು ಎಲ್ಲ ನೆನಪಾಯ್ತು ನನಗೆ ಅಂತ. ಏನ್ ನೆನಪಾಯ್ತು? ಏನಿಲ್ಲ, ನನ್ನ ತಂದೆಯ ತಂದೆ ಅಂದ್ರೆ ನನ್ನ ತಾತ ವಸಿಷ್ಠರು ತಾವು ನನ್ನನ್ನ ಅವತ್ತು ತಡೆದ್ರು. ವಸ್ತುತಃ ನನ್ನ ತಂದೆಗೆ ತೊಂದರೆ ಮಾಡಿದ್ರು ರಾಕ್ಷಸರು. ಆ ರಾಕ್ಷಸನನ್ನ, ಅದು ಒಂದ ರಾಕ್ಷಸ ಅವನ್ ತಿಂದಿದ್ದು, ಆ ರಾಕ್ಷಸನಿಗೆ ಯಾರು ಪ್ರಚೋದನೆ ಕೊಟ್ಟಿದ್ದು? ವಿಶ್ವಾಮಿತ್ರರು ಆ ಕಡೆಯಿಂದ ಪ್ರಚೋದನೆ ಕೊಟ್ಟಿದ್ರು. ಆ ರಾಕ್ಷಸ ಬಂದ ನನ್ನ ತಂದೆಯನ್ನ ತಿಂದ್ಬಿಟ್ಟ, ನನ್ನ ತಂದೆಯನ್ನ ಕೊಂದಾಕ್ದ ಅವನು. ಆಗ ನನಗೊಂದು ಕೋಪ ಬಂತು ಮೈತ್ರೇಯರೇ ಅಂತ ಹೇಳಿ ಶಿಷ್ಯರ ಹತ್ರ ಗುರುಗಳು ಹೇಳ್ತಾ ಇದಾರೆ. ನನ್ನ ತಂದೆಗಾದ ದ್ರೋಹ, ಆಗ ಸಿಕ್ಕಾಪಟ್ಟೆ ನನಗ್ ಕೋಪ ಬಂತು. ನಾನು ಅವತ್ತು ಸಂಕಲ್ಪ ಮಾಡಿದೆ, ಒಂದು ಸತ್ರಯಾಗ ಮಾಡ್ತೇನೆ ಅಂತ ಸಂಕಲ್ಪ ಮಾಡ್ತೇನೆ. ಹೇಳ್ತಾರೆ, ತಥೋಹಂ ರಕ್ಷಸಾಂ ಸತ್ರಂ, ರಾಕ್ಷಸರಿಗೋಸ್ಕರನೇ ಒಂದು ಸತ್ರಯಾಗ ಮಾಡಿದೆ ನಾನು. ಯಾಕೆ ಮಾಡಿದೆ ಅಂತಂದ್ರೆ ಅವ್ರು ಸಂಹಾರ ಮಾಡ್ಲಿಕ್ಕೆ. 100 ಜನ ಅಲ್ಲಿ ರಾಕ್ಷಸರನ್ನ ಸುಟ್ಟು ಬೂದಿ ಮಾಡ್ಬಿಟ್ಟೆ ಅಂತ ಹೇಳ್ತಾರೆ. ಭಸ್ಮೀಭೂತ ಶತಶಃ, 100 ಜನ ಆಗೋಯ್ತು. ಅವಾಗ ರಾಕ್ಷಸರ ಸಂಖ್ಯೆ ಕಡಿಮೆ ಆಗ್ತಾ ಬಂತಂತೆ, ಸಂತತಿ ಕ್ಷೀಣ ಆಗ್ತಾ ಬಂತು. ಅವತ್ತೇನಾದ್ರೂ ಮನಸ್ಸು ಮಾಡಿದ್ರೆ ಒಬ್ಬ ರಾಕ್ಷಸನು ಉಳಿತಾ ಇಲ್ಲ, ಯಾರಿಗೂ ತೊಂದರೆನೇ ಇರ್ತಾ ಇಲ್ಲ. ಎಲ್ಲಾ ರಾಕ್ಷಸರನ್ನ ಮುಗಿಸ್ಬಿಟ್ಟಿದ್ರು ಯಾರು? ಪರಾಶರರು. ಆದ್ರೆ ಹಾಗಾಗ್ಲಿಲ್ಲ. ಮಧ್ಯಕ್ಕೆ ಏನಾಯ್ತು, ದಿಢೀರಂತ ವಸಿಷ್ಠರು ಪ್ರವೇಶ ಮಾಡ್ತಾರೆ. ತಾತ ಪ್ರವೇಶ ಮಾಡಿ ಮೊಮ್ಮಗನಿಗೆ ಪರಾಶರರಿಗೆ ಉಪದೇಶ ಕೊಡ್ತಾರೆ. ನೋಡೋ, ಸಾಕು, ಈ ಕೋಪ ಬೇಡ, ಈ ಕೋಪವನ್ನು ಇಟ್ಕೊಳ್ಬೇಡ. ರಾಕ್ಷಸ ನಾಪರಾಧ್ಯಂತೆ ಪಿತುಸ್ತೇ ವಿಹಿತಂ ಹಿತ, ರಾಕ್ಷಸರ ಅಪರಾಧ ಅಲ್ಲ ಇದು, ನಿಮ್ ತಂದೆಗೆ ಏನ್ ಆಗ್ಬೇಕೋ ಅದಾಗಿದೆ ಅಂತ. ಸ್ವಯಂ ತನ್ನ ಮಗನಿಗೆ ಆದ ಅನ್ಯಾಯವನ್ನ ತಂದೆಯಾಗಿ ವಸಿಷ್ಠರು, ಧರ್ಮ ಹೇಗಿದೆಯೋ ಹಾಗಾಗಿದೆ ಅವನಿಗೆ, ನೀನು ಹಾಗೆ ಮಾಡ್ಬೇಡ ತಪ್ಪು ಅಂತ ಮೊಮ್ಮಗನಿಗೆ ಉಪದೇಶ ಕೊಡ್ತಾರೆ ಪರಾಶರರಿಗೆ. ಯಾಕೆಂದ್ರೆ ಈ ಕೋಪ ಇದೆಯಲ್ಲ, ಈ ಕೋಪ ಬರೋದು ಮೂಢರಿಗೆ ಮಾತ್ರ, ನಿನ್ನಂಥವ್ರಿಗೆ ಬರಬಾರದು. ಯಾಕೆಂದ್ರೆ ಕೋಪ ಕೊನೆಗೆ
ಯಾರಿಗ್ ಬಂದಿದೆಯಲ್ಲ ಅವನನ್ನ ಆ ಕೋಪ ಸಾಯಿಸತ್ತೆ ಜೀವನದಲ್ಲಿ. ಅದನ್ನ ಕೋಪ ಒಳ್ಳೇದಲ್ಲ. ಅದನ್ನ ವತ್ಸ ಜನ ಎಲ್ಲ ಕೋಪ ಮಾಡ್ಕೊಂಡು ತಮ್ಮ ಕೀರ್ತಿನ ಕಳ್ಕೊಳ್ತಾರೆ, ತಪಸ್ಸನ್ನ ಕಳ್ಕೊಳ್ತಾರೆ. ಯಾಕೆ? ಕೋಪ ಬಂದ್ರೆ ನಮ್ಮ ಪುಣ್ಯ ಎಲ್ಲ ಹೊರಟೋಗುತ್ತೆ. ಅದನ್ನ ಕೋಪ ಮಾಡ್ಕೊಳಾಗಿಲ್ಲ. ಅದ ನಾವು ಮಾಡಿದ ತಪಸ್ಸು, ನಾವು ಮಾಡಿದ ಕೀರ್ತಿ ಸಂಪಾದನೆ ಎಲ್ಲ ನೀರ್ನಲ್ಲಿ ಹೋಮ ಮಾಡಿದಾಗ ಉಪಯೋಗಕ್ಕೆ ಬರಲ್ಲ. ಯಾವಾಗ? ಕೋಪ ಮಾಡ್ಕೊಂಡ್ರೆ. ಅದನ್ನ ಕೋಪ ಮಾಡ್ಕೊಳ್ಬೇಡ. ಸ್ವರ್ಗಾಪವರ್ಗಸ್ಯ ಅದ್ ಹೇಳ್ತಾರೆ, ಸ್ವರ್ಗಕ್ಕಾಗ್ಲಿ ಮೋಕ್ಷಕ್ಕಾಗ್ಲಿ ಕೋಪ ಮಾಡ್ಕೊಳ್ದೇ ಇರೋದೇ ಕಾರಣ. ಕ್ರೋಧ ಬೇಡ, ಒಳ್ಳೇದಲ್ಲ. ಯಾಕೆಂದ್ರೆ ಯಾವ ಯಾವ ಮಹರ್ಷಿಗಳಿದ್ದಾರೆ ಹಿಂದಿನವರು, ಅವ್ರು ಯಾರು ಈ ಕೋಪವನ್ನ ಮಾಡ್ಕೊಳ್ತಾ ಇರ್ಲಿಲ್ಲ. ತಮ್ಮ ಹತೋಟಿಯಲ್ಲಿ ಕೋಪವನ್ನ ಇಟ್ಕೊಂಡಿದ್ರು. ಆದ್ರಿಂದ ಈ ಕೋಪ ಬೇಡ, ಇದನ್ ಬಿಟ್ಬಿಡು. ಅಷ್ಟೇ ಅಲ್ಲ, ಮುಂದೆ ಹೇಳ್ತಾರೆ. ಯಾಕೆ ಅಂದ್ರೆ ನೀನು 100 ರಾಕ್ಷಸರನ್ನ ಕೊಂದ ಹಾಕಿದ್ಯಲ್ಲ. 100 ಅಂದ್ರೆ 100 ಅಂತಾನೆ ಅರ್ಥ ಅಲ್ಲ, 106 ಅಂತ ಅರ್ಥ. ಅದಕ್ಕೆ ಶತಶಃ ಅಂತ ಹೇಳಿದ್ದಾರೆ. ಅದು ಶತಾನು ಶಬ್ದ ಕೂಡ 100 ಅಂತ ಅನ್ಸತ್ ನಮ್ಗೆ. ಅದೇ 106 ಜನ ಹೋಗಿದ್ದಾರೆ. ಪರ್ಫೆಕ್ಟ್ ಆಗಿ ಇಷ್ಟೇ ಸಂಖ್ಯೆ ಅಂತ ಹೇಳಿಲ್ಲ, ಎಷ್ಟೋ ಜನ ಆಗಿದೆ. ಆದ್ರೆ ಕೊಂದವನ್ ಯಾರು? ಯಾರೋ ಒಬ್ಬ. ಮಾಡಿದ ಅಪರಾಧ ಒಬ್ಬ. ಹಾಗಂತ ಇಡೀ ಕುಲಕ್ಕೆ ತೊಂದರೆ ಕೊಡದ? ಈ ಸರ್ಪಯಾಗದಲ್ಲಿ ನಡೀತಲ್ಲ ಹಾಗೆ, ಜನಮೇಜಯ ರಾಜನ ಸರ್ಪಯಾಗ. ಹಾಗಾದೇನಾಯ್ತು? ಯಾರೋ ಮಾಡಿದ ಒಬ್ಬನ ಅಪರಾಧಕ್ಕೆ ಇಡೀ ಆ ಕುಲ ನಾಶ ಮಾಡ್ತಾ ಹೋದ್ರೆ, ಅಂದ ಯಾರ ಅಪರಾಧ ಮಾಡಿದ್ರು ಅವ್ರಿಗೆ ಶಿಕ್ಷೆ ಸರಿ. ಆದ್ರೆ ಅಪಕಾರ ಮಾಡದಿರೋ ಎಷ್ಟೋ ಜನ ರಾಕ್ಷಸರಿದ್ದಾರೆ. ಅವರ ಮುಂದೆ ನೀನು ಈ ರೀತಿ ಮಾಡೋದು ತಪ್ಪು, ಇದು ಸರಿ ಇಲ್ಲ. ಆದ್ರಿಂದ ಸಾಧುಗಳ ಸ್ವಭಾವ ಬೇರೆ, ಅದ್ರ ನಿನ್ನ ಸ್ವಭಾವ ಯಾಕೆ ಹೀಗೆ? ಬೇಡ ಅಂತ. ಇಷ್ಟೆಲ್ಲ ಅನುನೀತ ಅಂತ ಹೇಳ್ತಾರೆ. ತುಂಬಾ ಜೋರ್ ಮಾಡಿ ಹೇಳಿದ್ದಲ್ಲ, ಆದ್ರೆ ತಿಳುವಳಿಕೆ ಪಡ್ಕೊ ಅಂತ ಹೇಳಿ ಬಹಳ ಉಪದೇಶದ ಮಾತನ್ನ ಕೇಳಿದ ಕೂಡಲೇ ಹೌದು ಅಂತ ಹೇಳಿ ನಾನು ಸುಮ್ನೆ ಆಗ್ಬಿಟ್ಟೆ ಅವತ್ತು. ಯಾಕಂದ್ರೆ ನನ್ನ ತಾತನ ಮಾತಿನ ಮೇಲಿನ ಗೌರವ ನನಗೆ ಅಂತ ಬಿಟ್ಬಿಡ್ತಾರೆ. ಇದರೆಲ್ಲ ಶಿಷ್ಯರಾದ ಮೈತ್ರೇಯರ ಕೈಯಲ್ಲಿ ಪರಾಶರರು ಹೇಳ್ತಾ ಇದ್ದಾರೆ. ಆಗ ವಸಿಷ್ಠರಿಗೆ ತುಂಬಾ ಸಂತೋಷ ಆಗೋಯ್ತು. ಆಯ್ತು, ನನ್ನ ಮೊಮ್ಮಗ ನನ್ನ ಮಾತನ್ನ ಕೇಳ್ದ, ನಿಲ್ಲಿಸ್ದ ಈ ಸಂಹಾರ ಕಾರ್ಯವನ್ನ. ಖುಷಿ ಆಯ್ತಂತೆ. ಅಷ್ಟೊತ್ತಿಗೆ ಬ್ರಹ್ಮದೇವರ ಮಗ ಪುಲಸ್ತ್ಯ ಋಷಿಗಳು ತಕ್ಷಣ ಅಲ್ಲಿ ಬಂದ್ರು ತಕ್ಷಣ ವಸಿಷ್ಠರು ನೋಡ್ತಾರೆ, ಈ ಕಡೆ ನಿಲ್ಲಿಸಿದ್ದಾರೆ. ತಕ್ಷಣ ವಸಿಷ್ಠರು ಆ ಬಂದ ಪುಲಸ್ತ್ಯರಿಗೆ ಗೌರವ ಕೊಡ್ಬೇಕಲ್ಲ. ಮೊದಲು ಅರ್ಘ್ಯ, ಆಮೇಲೆ ಆಸನ ಎಲ್ಲ ಕೊಟ್ಟು ಅವ್ರು ಕೂತ್ಕೊಂಡಾದ್ಮೇಲೆ ಇದೆಲ್ಲ ವಿಷ್ಣು ಪುರಾಣದ ಈ ಮಾತುಗಳಿಲ್ಲಿದೆ, ಆ ಶ್ಲೋಕಗಳು, ಅದರ ಅನುವಾದ ಮಾಡ್ತಾ ಇದ್ದೀನಿ. ವೈರೇ ಮಹತಿ ಯದ್ವಾಕ್ಯ ಗುರೋರ್ ಅಧ್ಯಾಶ್ರಿತ ಕ್ಷಮ. ಅಲ್ಲ, ಎಂಥ ಶತ್ರುತ್ವ ಇರ್ಬೇಕು. ಯಾರ್ಯಾರು ತಮ್ಮ ತಂದೆನ ಹಿಂಗ್ ಕೊಂದ್ರೆ ಬಿಡ್ತಾರ? ಯಾರು ನಿರ್ವಂಶ ಮಾಡ್ಬಿಡ್ಬೇಕು ಅಂತ ಹೊರಡ್ತಾರೆ. ಅಷ್ಟು ಮನಸ್ಸಿನಲ್ಲಿ ಕ್ರೋಧ ಇದ್ರು ನಿನ್ನ ತಾತ ಹೇಳಿದ ಮಾತನ್ನ ಕೇಳ್ಕೊಂಡು ನೀನ್ ಏನೂ ಮಾಡ್ದೇನೆ ಆ ಕ್ಷಮೆಯನ್ನ ತಾಳಿದ್ಯಲ್ಲ, ಆ ಕ್ಷಮಾ ಗುಣಕ್ಕೆ ನನಗೆ ತುಂಬಾ ಸಂತೋಷ ಆಯ್ತು ಅಂತ ಪುಲಸ್ತ್ಯರು ಹೇಳ್ತಾರೆ. ವಸ್ತುತ ಸುಮಾರು ಜನ ರಾಕ್ಷಸರ ಹೋಗ್ಬಿಟ್ಟಿದ್ದಾರೆ, ಸಂತತಿ ನಾಶ ಆಗುವಂತಹ ಇದೆ ರಾಕ್ಷಸರ ಸಂತತಿ. ಆದ್ರೂ ಅವ್ರು ಹೇಳ್ತಾರೆ, ಆ ಬಂದ ಕೋಪ ತಡ್ಕೊಂಡು ಕ್ಷಮೆ ಆಯ್ತು, ಎಲ್ಲಿ ಬೇಡ ಅಂತೆಲ್ಲ. ಆ ಕ್ಷಮಾ ಗುಣ ಏನಿದೆಯಲ್ಲ ಅದು ದೊಡ್ಡದು. ಈ ಕ್ಷಮಾ ಗುಣದ ಬಗ್ಗೆ ತುಂಬಾ ವಿವರಣೆಗಳಿದೆ ಬೇರೆ ಕಡೆ ಎಲ್ಲ. ಈ ಜೀವನದ ಕ್ಷಮಾ ಗುಣ ತುಂಬಾ ಸಂಪಾದನೆ ಮಾಡ್ಬೇಕು ಅಂತ. ಕಷ್ಟ. ಕೋಪ ಕ್ಷಮೆ ಎರಡು ವಿರುದ್ಧ. ಕೋಪ ಆ ಕಡೆ ಹೊರಗೆ ಹಾಕಿ, ಈ ಕಡೆ ಕ್ಷಮೆ ಗುಣ. ಶ್ರೀರಾಮಚಂದ್ರನಿಗೆ ಕ್ಷಮಾ ಗುಣ ಇತ್ತು, ಕೃಷ್ಣನಿಗಿತ್ತು. ಎಷ್ಟು ಭಗವಂತನ ಅವತಾರಗಳಲ್ಲಿ ಭಗವಂತನೇ ಸ್ವಯಂ ತೋರಿಸಿದ್ದಾನೆ. ಸರಿ, ಇದೆಲ್ಲ ಆಯ್ತಲ್ಲ. ಸಂತತೇರ್ನ ಮಹೋಚ್ಛೇದ, ನನ್ನ ಸಂತತಿ ಅದಿನೇನು ಕ್ಷೀಣಿಸೋ ಹಂತದಲ್ಲಿತ್ತು. ಆದ್ರೆ ನೀನ್ ಅಷ್ಟು ಕೋಪದಲ್ಲಿದ್ರು ನೀನ್ ಬಿಟ್ಟಿಯಲ್ಲ, ಅದಕ್ಕೆ ನಿಂಗೊಂದ್ ದೊಡ್ಡ ವರ ಕೊಡ್ತೀನಿ ಅಂತಂದ್ರು. ಯಾರು? ಪುಲಸ್ತ್ಯರು. ಯಾರಿಗೆ? ಪರಾಶರನಿಗೆ. ಅದ್ ಹೇಳದ ಕೂಡಲೇ ಏನು ವರ ಅವ್ರು ಕೊಟ್ಟಿದ್ದೇನಂದ್ರೆ, ಅದನ್ನ ಈ ಭಾಗವತದ ಈ ಪದ್ಯದಲ್ಲಿ ಹೇಗ್ ಸೇರಿಸಿದ್ದಾರೆ ಅನ್ನೋದು ಸೊಗಸು. ಇಲ್ಲಿ ಬಂದ ವಾಕ್ಯ ಹೀಗೆ ವಿಷ್ಣು ಪುರಾಣದಲ್ಲಿ: ಪುರಾಣ ಸಂಹಿತಾ ಕರ್ತ ಭವಾನ್ ವತ್ಸ ಭವಿಷ್ಯತಿ. ಮುಂದಕ್ಕೆ ನೀವು ಪುರಾಣ ಸಂಹಿತೆ ಏನೇನಿದೆ ಅದರ ಸೃಷ್ಟಿಕರ್ತ ನೀನೇ ಆಗ್ತೀಯ ಅಂತ, ಅಷ್ಟು ಪ್ರಸಿದ್ಧಿಗೆ ಬರ್ತೀಯ ನೀನು ಅಂತ. ಇಲ್ಲಿ ಪುರಾಣ ಭಕ್ತ ಭವಿಷ್ಯಸಿ, ಪುರಾಣ ಹೇಳೋನ್ ಮುಂದೆ ನೀನೆ ಪ್ರಸಿದ್ಧಿಗೆ ಬರ್ತೀಯ ಅಂತ ಪರಾಶರರಿಗೆ ಪುಲಸ್ತ್ಯರ ಆಶೀರ್ವಾದ ಮಾಡಿ ಪ್ರವೃತ್ತ ನಿವೃತ್ತ ಎರಡು ಕರ್ಮದಲ್ಲಿ ನಿನ್ನ ಮತಿ ಶುದ್ಧವಾಗಿರುತ್ತೆ. ನಿನ್ನ ಬುದ್ಧಿ ಯಾವತ್ತು ಕೆಟ್ಟ ಮಾರ್ಗದಲ್ಲಿ ಹೋಗಲ್ಲ. ನನ್ನ ಪ್ರಸಾದ ಇದು, ಇದ್ರಲ್ಲಿ ಸಂದೇಹ ಬೇಡ, ನಿನ್ಗೆ ಒಳ್ಳೇದಾಗತ್ತೆ ಮಗು ಅಂತ ಹೇಳಿ ಪರಾಶರರಿಗೆ ಪುಲಸ್ತ್ಯರು ಅನುಗ್ರಹಿಸ್ತಾರೆ. ಇಷ್ಟಾದ್ಮೇಲೆ ತಾತ ವಸಿಷ್ಠರೇನಂತಾರೆ: ಪುಲಸ್ತ್ಯೇನ ಯದುಕ್ತಂತೆ ಸರ್ವಂ ಏತದ್ ಭವಿಷ್ಯತಿ. ಈಗೇನ್ ಪುಲಸ್ತ್ಯರು ಒಂದೊಂದ್ ಮಾತು ಹೇಳಿದ್ರಲ್ಲ, ನಿನ್ಗೆ ಆಶೀರ್ವಾದ ಅದ್ ನಿನಗೆ ನಡೆಯುತ್ತೆ ಅಂತ ಹೇಳಿ ವಸಿಷ್ಠರು ತಾತ ಸ್ವಯಂ ಮೊಮ್ಮಗನಿಗೆ ಆಶೀರ್ವಾದವನ್ನ ಮಾಡ್ತಾರೆ.
ಈ ರೀತಿ ಇದನ್ನೆಲ್ಲ ಮೈತ್ರೇಯರ್ ಬಂದ್ ಪ್ರಶ್ನೆ ಕೇಳಿದ್ದಕ್ಕೆ ನನಗಿದೆಲ್ಲ ನೆನಪಿಸಿದೆ ನೀನು ಅಂತ ಹೇಳ್ತಾ ಇದ್ದಾರೆ ಶಿಷ್ಯನಿಗೆ. ಯಾಕೆ ನೆನಪಿಸಿದ್ರು ಅಂದ್ರೆ, ಇವರಿಷ್ಟು ಪ್ರಶ್ನೆ ಕೇಳ್ಬೇಕಾದ್ರೆ ಮೊದಲನೇ ಒಂದ್ ಮಾತು ಹೇಳಿರ್ತಾರೆ ಮೈತ್ರೇಯರು. ಏನ್ ಹೇಳಿರ್ತಾರೆ? ನಿಮ್ಮಿಂದ ನಾನು ಎಲ್ಲಾ ಶಾಸ್ತ್ರಗಳನ್ನ ಕಲ್ತೆ, ನೀವ್ ಹೇಳ್ಕೊಟ್ಟಿದ್ದಕ್ಕೆ ಅವತ್ತು ಪಾಠ ನಾನು ಇವತ್ತು ಆರಾಮಾಗಿ ಹೇಳ್ತಾ ಇರೋದು. ಇದನ್ನ ಎಷ್ಟು ಕಷ್ಟ ಪಡ್ಬೇಕಾಗಿತ್ತು, ಆರಾಮಾಗಿ ಹೇಳ್ತಾ ಇದ್ದೀನಿ ನಾನು, ಎಲ್ಲ ನನಗ್ ಗೊತ್ತಿದೆ ಅಂತ ಮೈತ್ರೇಯರು ಹೇಳಿದಾಗ ಅವ್ರಿಗೆ ನನಗ ಅನುಗ್ರಹ ಮಾಡಿದವ್ರು ಪುಲಸ್ತ್ಯರು ವಸಿಷ್ಠರಲ್ವಾ ಅಂತ ಆ ನೆನಪಾಯ್ತು ಅವ್ರಿಗೆ. ನೆನಪಾಗಿದ್ದಕ್ಕೆ ಅದನ್ನೆಲ್ಲ ಇಲ್ಲಿ ವಿಷ್ಣು ಪುರಾಣದ ಭಾಗದಲ್ಲಿ ಇದನ್ನೆಲ್ಲ ಹೇಳಿದ್ರು. ಇಷ್ಟಾದ್ಮೇಲೆ ಯದುಕ್ತಂ ತತ್ ಸ್ಮೃತಿಂ ಯಾತಿ ತ್ವತ್ ಪ್ರಶ್ನಾದ್ ಅಖಿಲಂ ಮಮ. ನೀನ್ ಮಾಡಿದ ಒಂದು ಪ್ರಶ್ನೆಗೆ ನನಗದೆಲ್ಲ ನೆನಪಾಗೋಯ್ತು. ಅದರಿಂದ ನಿನಗೆ ಯಾವ್ದನ್ನು ಬಿಡಲ್ಲ ಮೈತ್ರೇಯ, ನಿನಗೆಲ್ಲ ಹೇಳ್ತೀನಿ ಅಂತ ಸೋಹಂ ವದಾಂ ಯಶೇಷಂತೆ. ಒಂದ್ ವಿಷಯವನ್ನು ಬಿಡಲು ನಿಂಗೆಲ್ಲ ಹೇಳ್ತೀನಿ. ಪುರಾಣ ಸಂಹಿತ, ಭಾಗವತ ಸಂಹಿತೆ ಏನಿದೆ ಅದನ್ನ ಸ್ಪಷ್ಟವಾಗಿ ನಿಂಗೆ ಏನ್ ಬೇಕು, ದೇವರಿಂದ ಈ ಜಗತ್ತಿನ ಸೃಷ್ಟಿ ಹೇಗಾಯ್ತು, ಸ್ಥಿತಿ ಹೇಗಾಯ್ತು, ಸಂಹಾರ ಹೇಗಾಯ್ತು, ಸಮಗ್ರ ವಿವರಣೆಯನ್ನ ನಾನು ಕೊಡ್ತೀನಿ. ನಿನ್ನ ಪ್ರಶ್ನೆಗಳು ಏನೇನಿದೆಯೋ ವರ್ಣಾಶ್ರಮ ಧರ್ಮಗಳ ಬಗ್ಗೆ ಎಲ್ಲಾನು ವಿವರಣೆ ಕೊಡ್ತೀನಿ ಅಂತ. ಇಷ್ಟು ಇಲ್ಲಿ PDF ಪೇಜ್ಗಳಲ್ಲಿ ಇಲ್ಲಿ ವಿಷ್ಣು ಪುರಾಣದ ಶ್ಲೋಕಗಳನ್ನು ಹಾಕಿದ್ದಾರೆ. ಅದರ ಅರ್ಥ ಇಷ್ಟಿದೆ. ಹೀಗೆ ಎಲ್ಲಾ ಅಂಶಗಳನ್ನ ಒಳಗೊಂಡು ಭಾಗವತದ ಪದ್ಯದಲ್ಲಿ ಬಂದ ಮಾತೇನು? ಪ್ರೋವಾಚ ಮಖ್ಯಂ ಸದಯಾಲುರುಕ್ತೋ ಮುನಿ ಪುಲಸ್ತ್ಯೇನ. ಆ ಪುಲಸ್ತ್ಯ ಋಷಿಗಳು ಹೇಳಿದ್ರು ಯಾರಿಗೆ? ಬಹಳ ಕಾರುಣ್ಯ ಇರುವಂತಹ ನನ್ನ ಗುರುಗಳಾದ ಪರಾಶರರಿಗೆ. ಅದು ಬಹಳ ಕಾರುಣ್ಯ ಅಂತ ಬಂತಲ್ಲ, ಪರಾಶರರಿಗೆ ಎಂಥ ಕಾರುಣ್ಯ ಅಂದ್ರೆ, ತಂದೆಯನ್ನ ಕಳ್ಕೊಂಡ್ರು ಯಾರಿಂದ ಆ ಸಂತತಿಯವರನ್ನ ಅವರೇ ಉಳಿಸ್ತಾರೆ. ಆಯ್ತು ನಾನ್ ಮಾಡ್ಲಿಕ್ಕೆ ಹೋಗಲ್ಲ ಅಂತ ನಿಲ್ಲಿಸ್ತಾರಲ್ಲ, ಇದು ದೊಡ್ಡ ಕಾರುಣ್ಯ ಅಂತ. ಈ ಕಾರುಣ್ಯವನ್ನ ಬಿತ್ತರಿಸಿದ ಚೆನ್ನಾಗಿ ವಿಸ್ತಾರ ಮಾಡ್ಕೊಂಡು ಹೋಗಿದ್ದಾರೆ ಈ ವಿಷ್ಣು ಪುರಾಣದಲ್ಲಿ. ಇದನ್ನ ಇಲ್ಲಿ ಮೈತ್ರೇಯರು ಈ ಕಡೆ ವಿದುರರಿಗೆ ಹೇಳ್ಬೇಕಾದ್ರೆ, ಅವತ್ತಿನ ದಿವಸ ಪುಲಸ್ತ್ಯರು ಹೇಳಿದ್ರಲ್ಲ ಅಂತ ಮಹಾನುಭಾವರು ನನ್ನ ಗುರುಗಳು ಅಂತ, ಈ ಒಂದು ಚಿಕ್ಕ ಮಾತಿಗೆ ಇಷ್ಟೊಂದು ಅರ್ಥ ಇದೆ. ಆ ಅರ್ಥವನ್ನ ಇಲ್ಲಿ ವ್ಯಾಖ್ಯಾನದಲ್ಲಿ ಒಂದು 4-5 ಲೈನಲ್ಲಿ ಬಿಡಿಸಿದ್ದಾರೆ. ಇನ್ನು ಮುಂದಕ್ಕೆ ಈ ಶ್ಲೋಕಗಳನ್ನ ಇಲ್ಲಿ PDF ಪೇಜ್ಗಳಲ್ಲಿ ನೋಡ್ಬೋದು. ಇಷ್ಟು ಈ ಹಿನ್ನೆಲೆ ಆಯ್ತು. ಇನ್ನು ಮುಂದಕ್ಕೆ ಹೋಗೋಣ. 10ನೇ ಶ್ಲೋಕ. ಉದಪ್ಲುತಂ ವಿಶ್ವಮಿದಂ ತದಾಸೀತ್ ಯನ್ನಿದ್ರಯಾ ಮೀಲಿತ ದೃಂಗ್ನ್ಯಮೀಲಯತ್ ಅಹೀಂದ್ರತಲ್ಪೆ ಅಧಿಶಯಾನಯೇಕಃ ಕೃತಕ್ಷಣಃ ಸ್ವಾತ್ಮರತಾವನೀಹಃ. ಹಿಂದೆ ಶುಕಾಚಾರ್ಯರು ಪರೀಕ್ಷಿತ್ ರಾಜನಿಗೆ ಒಂದು ಮಾತು ಹೇಳಿರ್ತಾರೆ, ಅದನ್ನ ನೆನಪಿಸ್ತಾ ಇದ್ದಾರೆ. ಈ ಕಡೆ ಮೈತ್ರೇಯರು ವಿದುರರಿಗೆ ಏನ್ ಹೇಳಿದ್ರು ಅದನ್ನೇ ಶುಕಾಚಾರ್ಯರು ಪರೀಕ್ಷಿತ್ ರಾಜನ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಹೋಗ್ತಾರೆ. ಅದರಿಂದ ಇದೆಲ್ಲ ಏನಂದ್ರೆ, ಒಬ್ಬರ ಪ್ರಶ್ನೆಗೆ ಇನ್ನೊಬ್ರು ಗುರುಗಳು ಉತ್ತರ ಕೊಡ್ತಾ ಹೋಗ್ತಾರೆ. ಆ ಭಾಗ ನಾನು ಹೇಳ್ತಾ ಇದ್ದೀನಿ ನಿನಗೆ ಅಂತ ಇನ್ನೊಬ್ಬ ಶಿಷ್ಯನ ಉಪದೇಶ, ಹೀಗೆ ನಡೀತಾ ಹೋಗ್ತಾ ಇದೆ. ಶುಕಾಚಾರ್ಯರು ಹಿಂದೆ ಒಂದು ಮಾತು ಹೇಳಿದ್ರು 2ನೇ ಸ್ಕಂಧದ 10ನೇ ಅಧ್ಯಾಯದ ಸಂದರ್ಭದಲ್ಲಿ, ಪಾತ್ಮಂ ಕಲ್ಪಂ ಇಮಂ ಶೃಣು. ಪಾತ್ಮಕಲ್ಪದಲ್ಲಿ ಭಗವಂತನ ಸೃಷ್ಟಿ ಹೇಗಾಯ್ತು ಅದನ್ನ ನಿನಗೆ ಹೇಳ್ತೀನಿ ಅಂತ ಅದಿದ್ರು ಮುಂಚೆ. ಆ ಸೃಷ್ಟಿಯ ಬಗ್ಗೆ ಈಗ್ಲೇ ಹೇಳ್ತಾರೆ ಯಾರೋ ಮೈತ್ರೇಯರು ವಿದುರರಿಗೆ ಹೇಳ್ತಾರೆ. ಅದನ್ನೇ ನಾನು ಇಲ್ಲಿ ವಿವರಿಸ್ತಾ ಇರೋದು ಅಂತ ಅವರು ವಿವರಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಮತ್ತು ಮೈತ್ರೇಯರ ಮುಖದಿಂದ ಕೇಳ್ತಾ ಇದ್ದಾರೆ. ಅಂದ್ರೆ ಶುಕಾಚಾರ್ಯರು ಅವ್ರು ಹೇಳಿದ್ದನ್ನ ಪರೀಕ್ಷಿತನಾಗಿ ಹೇಳ್ತಾ ಇದ್ದಾರೆ. ಮೈತ್ರೇಯರು ಹಾಗಾದ್ರೆ ಏನೇನ್ ಹೇಳಿದ್ರು ವಿದುರರಿಗೆ ಪಾತ್ಮಕಲ್ಪದ ಸೃಷ್ಟಿ ಅಂದಾಗ ಭಗವಂತನ ಬಗ್ಗೆ ಪ್ರಾರಂಭ ಮಾಡ್ತಾರೆ. ಭಗವಂತ ಇಡೀ ಜಗತ್ತನ್ನ ನೀರ್ನಲ್ಲಿ ಮುಳುಗಿಸಿ ತಾನು ಮಲ್ಕೊಂಡಿದ್ದ. ಎಲ್ಲಿತ್ತು ಆ ಜಗತ್ತು? ಅವನ ಉದರದಲ್ಲಿತ್ತು. ಉದಪ್ಲುತಂ ಅಂತ ಹೇಳ್ತಾರೆ. ನೀರಲ್ಲಿ ಮುಳುಗೋಗಿತ್ತು ಅಂದ್ರೆ ಏನರ್ಥ? ಇವನ್ ಮುಳುಗದ್ಮೇಲೆ ಆ ಜಗತ್ತು ಮುಳುಗಿದೆ ಅಂತಾನೆ ಅರ್ಥ. ನೀರ್ ಒಳಗಡೆ ನಮ್ಗೆ ಆಶ್ಚರ್ಯ ಆಗತ್ತೆ, ಆ ಪ್ರಳಯ ಕಾಲದ ನೀರ್ ಎಷ್ಟು ತುಂಬಿತ್ತು ಅಂದ್ರೆ, ಮನೇಲಿ ಬಾವಿ ನೀರ್ ತುಂಬತ್ತೆ ಅನ್ಕೊಳ್ಳಿ, ಅದು ಯಾವ್ದೋ ಒಂದು ಜಾಗ ನೀರ್ ತುಂಬಿಸುವಂತಹ ಜಾಗ ಪೂರ್ಣ ತುಂಬಿ ತುಳುಕಾಡ್ತಾ ಇದೆ, ಕೆಳಗ್ ಬೀಳ್ತಾ ಇದೆ ನೀರು. ನಮ್ಗೆ ಆಶ್ಚರ್ಯ ಅನ್ಸಲ್ಲ. ಸಮುದ್ರವನ್ನು ನೋಡ್ತೀವಿ, ಸಮುದ್ರ ಎಷ್ಟು ವಿಶಾಲ, ಎಷ್ಟು ಆಳ ಇರುತ್ತೆ.
ಏನಾದ್ರು ಮುಳುಗಿದ್ರೆ ಗೊತ್ತಾಗತ್ತೆ, ಯಪ್ಪ ಎಷ್ಟು ಆಳ, ಬೇಡ ಬೇಡ, ಎಷ್ಟು ದೊಡ್ಡದು ಸಮುದ್ರ, ನದಿ ಎಷ್ಟು ದೊಡ್ಡದಿರತ್ತೆ. ಇದೆಲ್ಲ ಸಾಮಾನ್ಯ ಕಲ್ಪನೆ, ನಮ್ಗೆ ಅಂದಾಜು ಆಗಲ್ಲ. ಆದ್ರೆ ಇವ್ರು ಹೇಳೋದು ಇಲ್ಲಿ ವ್ಯಾಖ್ಯಾನದಲ್ಲಿ ಬಿಡಿಸ್ತಾರೆ, ಈ ಪ್ರಳಯ ಕಾಲದ ನೀರು ಎಷ್ಟಿತ್ತು, ಭಗವಂತ ಎಷ್ಟು ನೀರಿನ ಒಳಗಡೆ ಮಲ್ಕೊಂಡಿದ್ದ ಅಂದ್ರೆ ಜಗತ್ತನ್ನು ಹಾಕೊಂಡು, ಸತ್ಯಲೋಕ ಪರ್ಯಂತಂ ಪ್ರಾಪ್ತೆ ಪ್ರಳಯ ಜಲೆ ಪ್ಲುತಂ ಅಂತ ಹೇಳ್ತಾರೆ. ಸತ್ಯಲೋಕ ಎಷ್ಟು ಎತ್ತರದ ಲೋಕ, ಮೇಲಕ್ಕಿದೆ ಬ್ರಹ್ಮಲೋಕ. ಆ ಸತ್ಯಲೋಕದವರೆಗೆ ನೀರು ತುಂಬಿತ್ತಂತೆ. ಅಂಥ ನೀರಿನಲ್ಲಿ ಈ ದೇವರು ಒಳಗಡೆ ಸೇರ್ಕೊಂಡಿದ್ದಾನೆ. ಎಷ್ಟು ದೊಡ್ಡದು ಅಂದ್ರೆ ಅಲ್ಲೇ ಕಲ್ಪನೆಗೂ ಬರಲ್ಲ, ಅಷ್ಟು ದೊಡ್ಡದು. ಒಳಗಡೆ ಪರಮಾತ್ಮ ನೀರಿನಲ್ಲಿ ಅವನ ವಾಸಸ್ಥಾನ ಅಂತ ಪ್ರಸಿದ್ಧ. ಅವನ ನೀರಿನಲ್ಲಿ ವಾಸ ಮಾಡೋದು ದೇವರ ಪ್ರಸಿದ್ಧಿ. ಆ ನೀರಿನಲ್ಲಿ ಜಗತ್ತನ್ನ ತನ್ನ ಉದಯದ ಒಳಗಡೆ ಹಾಕೊಂಡು ಇದ್ದಾನೆ. ಶೇಷ ದೇವರ ಮೇಲೆ ಮಲ್ಕೊಂಡಿದ್ದಾನೆ ಪರಮಾತ್ಮ. ಹಾಗಾದ್ರೆ ಎಷ್ಟು ನೀರು ತುಂಬಿದೆ, ಆ ನೀರಿನ ಒಳಗಡೆ ಪರಮಾತ್ಮ ಹೀಗಿದ್ದಾನೆ. ಯಾರು ಅಲ್ಲಿ ಬದುಕ್ಲಿಕ್ಕೆ ಸಾಧ್ಯನೇ ಇಲ್ಲ, ಯಾರು ಎದ್ದು ಬರ್ಲಿಕ್ಕೂ ಸಾಧ್ಯ ಇಲ್ಲ. ಅಷ್ಟು ನೀರು, ಏನ್ ತೇಲಾಡ್ಲಿಕ್ಕೂ ಅಲ್ಲ, ಏನೂ ಆಗಲ್ಲ. ಅಷ್ಟು ನೀರು ತುಂಬಿಕೊಂಡಿದೆ. ಅಂಥ ಪ್ರಳಯ ಕಾಲದ ಒಂದು ಸಂದರ್ಭ. ದೇವರ ಬಗ್ಗೆ ಆಗ ವರ್ಣನೆ ಮಾಡ್ತಾರೆ. ಅಹೀಂದ್ರ ತಲ್ಪೆ ಏಕಃ, ಆ ಶೇಷದೇವರ ಮೇಲೆ ಒಬ್ಬರೇ ಮಲಗಿದ್ದ ಭಗವಂತ. ಒಂದು ಲಕ್ಷ್ಮೀದೇವಿ ಕಥೆ ಏನಾಯ್ತು, ಲಕ್ಷ್ಮೀದೇವಿ ಇದ್ಲು, ಕಾಲ ರೂಪದಲ್ಲಿದ್ಲು ಲಕ್ಷ್ಮೀದೇವಿ. ಎಲ್ಲ ಕಡೆ ಕಾಲ ಏನಿದೆ, ಆ ಕಾಲ ಬೇರೆ ಯಾರು ಅಲ್ಲ, ಅದು ಲಕ್ಷ್ಮೀದೇವಿನೇ. ಭಗವಂತ ಅವ್ರು ಮುಂದಕ್ಕೆ ಹೇಳ್ತಾರೆ, ಮುಂದೆ ಚೆನ್ನಾಗಿದೆ ವರ್ಣನೆ ಇನ್ನು ಮುಂದೆ ಭಾಗವತದ ಪದ್ಯಗಳಲ್ಲಿ. ಎಷ್ಟು ವರ್ಷ ಮಲ್ಕೊಂಡಿದ್ದ ದೇವರು ಒಳಗಡೆ ಇಟ್ಕೊಂಡು ಯೋಗ ನಿದ್ರೆ. ಅವನು ಕಣ್ ಮುಚ್ಚಿದಾನಂತೆ ಬೇರೆಯವ್ರ ದೃಷ್ಟಿಗೆ, ಅದೇ ಕಣ್ ಮುಚ್ಚಿಲ್ಲ, ಕಣ್ ತಕ್ಕೊಂಡಿದ್ದಾನೆ, ಯೋಗ ನಿದ್ರೆಯಲ್ಲಿದ್ದಾನೆ ಅಂತ ಅರ್ಥ. ಅದನ್ನ ಮೀಲಿತ ದೃಕ್ ನಿದ್ರಯ ನ್ಯಮೀಲಯತ ಅಂದ್ರೆ ವಸ್ತುತಃ ಅಮೀಲಿತ ದೃಕ್, ಪದಚ್ಛೇದ ಮಾಡ್ಬೇಕಾದ್ರೆ ಅಮೀಲಿತ ದೃಕ್ ಅಂತ ಮಾಡ್ಕೊಳ್ಬೇಕು. ಅಂದ್ರೆ ಕಣ್ಣನ್ ಮುಚ್ಚಿಲ್ಲ ಅಂದ್ರೆ ಅವನಿಗೆ ಎಚ್ಚರ ಇದೆ, ಆದ್ರೂ ಮುಚ್ಚಿರೋಂಥರ ಯೋಗ ನಿದ್ರೆಯಿಂದ ನಾಟಕ ಮಾಡ್ತಾ ಇದ್ದಾನೆ. ಭಗವಂತನಿಗೆ ಈ ನಾಟಕ ಹೊಸ ವಿಷಯ ಅಲ್ಲ, ಮುಂದೆ ಸೃಷ್ಟಿ ಮಾಡ್ಬೇಕು. ಸೃಷ್ಟಿ ಮಾಡ್ಲಿಕ್ಕೆ ಅವ್ನ್ ಕಷ್ಟ ಇಲ್ವಂತೆ. ಅನೀಹಹ ಅಂತ ಒಂದು ಶಬ್ದವನ್ನ ಹಾಕ್ತಾರೆ ಭಾಗವತದಲ್ಲಿ. ಅನೀಹಹ ಅಂದ್ರೆ ಅರ್ಥ, ಈಹ ಅಂದ್ರೆ ಬಯಕೆ, ಇದು ಮಾಡ್ಬೇಕು ಅಂತ ಇಚ್ಛೆ. ಅನೀಹ ಅಂದ್ರೆ ಇಲ್ಲ, ಬಯಕೆ ಇಲ್ಲ. ಏನು ಜಗತ್ತನ್ನು ಸೃಷ್ಟಿ ಮಾಡ್ಬೇಕು ಅಂತ ಅನ್ಸಿಲ್ವಾ? ನಿಜ, ಈಗ ಅನ್ಸಿಲ್ಲ ಅವನಿಗೆ. ಅನ್ಸೋದು ಎಷ್ಟೋ ವರ್ಷ ಆದ್ಮೇಲೆ, ಅದ್ ಎಷ್ಟು ವರ್ಷ ಅಂತ ಮುಂದೆ ಹೇಳ್ತಾರೆ. ಹಾಗಾದ್ರೆ ಎಷ್ಟೋ ವರ್ಷ ಆದ್ಮೇಲೆ ದೇವರಿಗೆ ಇಚ್ಛೆ ಬರುತ್ತೆ, ಅಲ್ಲಿವರೆಗೂ ಅನೀಹ, ಇಚ್ಛೆ ಪಟ್ಟಿಲ್ಲ, ಆರಾಮಾಗಿದ್ದಾನೆ. ಇದು ಒಂದರ್ಥ. ಇನ್ನೊಂದರ್ಥ, ದೇವರಿಗೆ ಇಚ್ಛೆ ಪಡೋದ್ ಬೇಕಾಗೇ ಇಲ್ಲ ಅವ್ನ್ ಕೆಲಸ ಮಾಡ್ಬೇಕು ಅಂದ್ರೆ, ಅನಾಯಾಸವಾಗಿ ಮಾಡ್ತಾರೆ. ಅದು ಆರಾಮಾಗಿ. ಕೆಲವರು ತುಂಬಾ ಭಾರವಾದ ವಸ್ತುಗಳನ್ನ ಆರಾಮಾಗಿ ತಮ್ಮ ಕೈಯಲ್ಲಿ ಎತ್ಕೊಂಡ್ಬಿಡ್ತಾರೆ. ಕೆಲವ್ರಿಗೆ ಎರಡು ಕೈಯಲ್ಲಿ ಹಂಗ ಅನ್ಕೊಂಡ್ ಕೊನೆಗೆ ಎತ್ತಲಿಕ್ಕೂ ಕಷ್ಟ. ಅವನೇನು ಆರಾಮಾಗಿ ಎತ್ತಾನೆ, ಏನ್ ಶ್ರಮನೇ ಇಲ್ಲ, ಅನಾಯಾಸ, ಏನು ಮಾಡ್ತಾನೆ ಆರಾಮಾಗಿ ಸುಮ್ಮನೆ ಕೈಯಿಂದ ಎತ್ತದ ಅಂತ. ಆತರ ಪರಮಾತ್ಮ ಅನಾಯಾಸವಾಗಿ ಸೃಷ್ಟಿಯ ಕಾರ್ಯವನ್ನ ಮಾಡ್ತಾನೆ. ಅದ ಅನೀಹ ಅಂತ ಅವನನ್ನ ಕರೀತಾರೆ. ಇನ್ನೊಂದು ಅನೀಹ ಅನ್ನೋ ಶಬ್ದಕ್ಕೆ ಅರ್ಥ ಹೇಳ್ತಾರೆ ಇದೆಲ್ಲ ಟಿಪ್ಪಣಿಗಳಲ್ಲಿ. ಏನರ್ಥ ಅಂದ್ರೆ ಅನ ಅಂದ್ರೆ ಪ್ರಾಣ ಅಂತ ಅರ್ಥ. ಅನಿ ಅಂದ್ರೆ ಪ್ರಾಣ ಇರೋದು, ಪ್ರಾಣಿ. ಆ ಪ್ರಾಣಿಗಳಿಗೋಸ್ಕರ ಚೇಷ್ಟೆ ಮುಂದ್ ಮಾಡ್ಲಿಕ್ಕಿದ್ದಾನೆ. ಏನ್ ಪ್ರಾಣಿಗಳಿಗೋಸ್ಕರ? ಎಲ್ಲಾ ಜನರಿಗೆ ಅನುಕೂಲ ಆಗ್ಲಿ ಅಂತ ತಾನು ಅನೇಕ ಅವತಾರಗಳನ್ನ ಎತ್ತು ಬರೋನಿದ್ದಾನೆ. ಅಂಥ ಪರಮಾತ್ಮ ಸ್ವಾತ್ಮರತಿ, ತನ್ನಲ್ಲಿ ತಾನು ಆನಂದ ಅನುಭವಿಸ್ತಾ ಇದ್ದಾನೆ. ಸ್ವರಮಣ ಅಂತ ಹೇಳ್ತೀವಲ್ಲ, ಅಂತ ಆನಂದ ಅನುಭವಿಸ್ತಾ ಇದ್ದಾನೆ. ಆಗ ಈ ಜಗತ್ತು ಮುಳುಗಿ ಹೋಗಿದೆ, ಇವನು ಮಲ್ಕೊಂಡಿದ್ದಾನೆ. ಗತಂ ಮಗ್ನಂ ಕಲ್ಪ ಪ್ರಳಯ, ಇದು ಕಲ್ಪ ಪ್ರಳಯ. ಅದ್ರ ಬಗ್ಗೆ ಮುಂದೆ ವಿವರಣೆಗಳಿದೆ. ಉದಪ್ಲುತ ಅಂತ ಒಂದು ಶಬ್ದ ಬಂದಿದೆ. ಉದ ಅಂದ್ರೆ ನೀರು, ನೀರಿನ ಒಳಗಡೆ ಪ್ಲುತ ಮುಳುಗಿರೋದು ಅಂತ ಅರ್ಥ. ಅಂತ ಇದ್ರಲ್ಲಿ ಜಲಶಾಹಿ ಶ್ರೀ ನಾರಾಯಣೋದರ ಗತಮಾಸಿ, ಜಲದ ಮೇಲೆ ಜಲಶಾಹಿಯಾಗಿರುವಂತ ಆ ಭಗವಂತನಾದ ನಾರಾಯಣನ ಉದರದ ಒಳಗಡೆ ಈ ಸಮಗ್ರ ಜಗತ್ತು ಇದೆ ಅಂತ ಇಷ್ಟು ವಿಷಯ ಬಂತು. ಇದಾದ್ಮೇಲೆ ಮುಂದಕ್ಕೆ ಭಗವಂತನ ವರ್ಣನೆ. ಏನ್ ವರ್ಣನೆ ಅಂದ್ರೆ, ಭಗವಂತ ಏನ್ ಮಾಡ್ದ, ಜಗತ್ತನ್ನೇನೋ ಒಳಗಡೆ ಇಟ್ಕೊಂಡಿದ್ದ, ಇಂಥ ದೊಡ್ಡ ಜಗತ್ತನ್ನ ತಾನ್ ಮುಂದಕ್ಕೆ ಏನ್ ಮಾಡಿದ ಅಂತ ಒಂದು ಪ್ರಶ್ನೆ ಮಾಡ್ಕೊಂತಾರೆ. ಆ ಪ್ರಶ್ನೆಗೆ ಉತ್ತರವನ್ನ 11ನೇ ಶ್ಲೋಕದಿಂದ ಹೇಳ್ತಾ ಹೋಗ್ತಾರೆ. ಅದೇನು ಅಂತ ನಾಳೆ ನಾಡಿದ್ದು ಅನಧ್ಯಯನ ಇರೋದ್ರಿಂದ ಪಾಠ ಇರಲ್ಲ, ಮತ್ತೆ ಬಿದಿಗೆಯಿಂದ ಪಾಠ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡಿ ಶ್ರೀಕೃಷ್ಣ. ನಮಸ್ಕಾರ. ಧನ್ಯವಾದ.